ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಒಂದಿಷ್ಟು ಐಟಮ್ಸ್ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟ್, ಅಮೆಝಾನ್ ಮತ್ತು ಮಿಂತ್ರಾ ಅಲ್ಲಿ. ಸೊ ಫಸ್ಟ್ ಪ್ರಾಡಕ್ಟ್ ಏನಂತಂದರೆ ನನ್ನ ಸೊ ಅದೇ ಫಸ್ಟ್ ಪ್ರಾಡಕ್ಟ್ ಅಂದಲ್ಲ ನಾನು ಎದ್ರಾಗಿಂದು ಫ್ಲಿಪ್ಕಾರ್ಟ್ದಾಗಿಂದು ಬಾಯ್ಸ್ ಟಿ ಶರ್ಟು ಕೋಂಬೋ ಅದು ಇಮೇಜ್ ಹಾಕ್ತೀನಿ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಹಾಕ್ತೀನಿ, ಚೆಕ್ ಮಾಡ್ಕೊರಿ. ಆಮೇಲೆ ಸೆಕೆಂಡ್ ಪ್ರಾಡಕ್ಟು ನನ್ನ ಮಗಳದ್ದು ಟಿ ಶರ್ಟ್ಸ್ ಕೋಂಬೋ, ಅದನ್ನು ನಿಮಗೆ ಇಮೇಜ್ ಬೇಕಾದ್ರೆ ಇಲ್ಲಿ ಹಾಕಿರ್ತೀನಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಚೆಕ್ ಮಾಡ್ಕೊರಿ. ಆಮೇಲೆ ಥರ್ಡ್ ಪ್ರಾಡಕ್ಟು ಕುರ್ತಾ ಸೆಟ್. ಸೊ ಅದು ನಾನು ತರಿಸ್ಕೊಂಡಿದ್ದೆ, ಅದನ್ನು ಫ್ಲಿಪ್ಕಾರ್ಟ್ದಾಗಿಂದು, ಅದನ್ನು ವಿತ್ ಲೋ ಪ್ರೈಸ್ ಅದನ್ನು ಬೇಕಂದ್ರೆ ಇಮೇಜ್ ಹಾಕ್ತೀನಿ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಹಾಕ್ತೀನಿ, ಚೆಕ್ ಮಾಡ್ಕೊರಿ. ನೆಕ್ಸ್ಟು ಅದೇ ನೈಟ್ ಪ್ಯಾಂಟ್ ತರಿಸಿದ್ದೆ ನಮ್ಮದು ಗುಂಡಣ್ಣಗೆ, ಅಂದರೆ ರಿಷಿಕೇಶ್ ನೈಟ್ ಪ್ಯಾಂಟ್ ತರಿಸಿದ್ದೆ. ಅದನ್ನು ಏನಾರೇ ಬೇಕಂದ್ರೆ ನಿಮಗೆ ಇಲ್ಲಿ ಇಮೇಜ್ ಹಾಕಿರ್ತೀನಿ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊರಿ. ಇವೆಲ್ಲ ಪ್ರಾಡಕ್ಟ್ಸು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ, ಚಲೋ ಬಂದವ, ವಿತ್ ಲೋ ಪ್ರೈಸ್ನಾಗ ಒಳ್ಳೆ ಕ್ವಾಲಿಟಿ ಬಂದವ. ಅದಾದಮೇಲೆ ಮತ್ತೇನು ಆರ್ಡರ್ ಮಾಡಿದ್ದು, ಒಂದಿಷ್ಟು ನಮ್ಮ ಸೋನಮ್ಮಗೆ ಇದು ಆರ್ಡರ್ ಮಾಡಿದ್ದೆ, ಜೀನ್ಸ್ ಪ್ಯಾಂಟು ಮತ್ತು ಬಾಲೊಂದು ಯೆಲ್ಲೋ ಕಲರ್ ಟಾಪ್ ಆರ್ಡರ್ ಮಾಡಿದ್ದು. ಸೊ ಅದನ್ನು ಸೂಪರ್ ಬಂದದ, ಕ್ವಾಲಿಟಿ ಅದೆಲ್ಲ ಚಂದ ಬಂದದ. ಸೊ ಅದನ್ನೇನು ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಚೆಕ್ ಮಾಡ್ಕೊರಿ. ಮತ್ತು ಇನ್ನೊಂದಿಷ್ಟು ಬರವವ, ಅದನ್ನು ಏನಾರೇ ಬಂದು ಅಂತಂದ್ರೆ ಅದರದ್ದು ಕ್ವಾಲಿಟಿ ಮತ್ತು ಪ್ರಾಡಕ್ಟ್ ನೋಡಿಕೇಶಿಂದ ನಿಮಗೆ ನಾನು ಏನು ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಇಮೇಜನ್ನು ಹಾಕಿರ್ತೀನಿ, ಲಿಂಕ್ ಬೇಕಾದ್ರೆ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ. ಸೊ ಭಾಳ ದಿನ ಆಯಿತು ವ್ಲಾಗ್ ಮಾಡಿ, ಸದ್ಯಕ್ಕೆ ಯಾಕೋ ಸ್ವಲ್ಪ ದಿನ ಮಾಡಲಿಕ್ಕೆ ಯಾಕೋ ಆಗಲಿಲ್ಲ. ಸೊ ಹಂಗಾಗಿ ಈಗ ಸುಮ್ಮನೆ ಸ್ವಲ್ಪ ಫ್ರೀ ಇದ್ದ ಅಂತ ಒಂದು ಸ್ವಲ್ಪ ಮಾಡಿದ್ರೆ ಆಯ್ತಂತ ಮಾಡ್ದೆ. ಇದು ನಮ್ಮ ತಮ್ಮ ಕ್ಯಾಮ್ರಾ ತೊಗೊಂಡ ನಾವು ಮಾಡಬೇಕಂತ. ಸೊ ಇದ್ರಾಗ ಸ್ವಲ್ಪ ಕ್ವಾಲಿಟಿ ಹೆಂಗೆ ಬರ್ತದೆ ಅಂತ ನೋಡಮ್ಮ ಅಂಥೇಳಿ ನಾನು ಒಂದು ಬ್ಲಾಗ್ ಮಾಡಿದೆ. ಸೊ ಹಂಗಾಗಿ ಈಗ ಸದ್ಯಕ್ಕೆ ಇವಂದೇ ಯೂಸ್ ಮಾಡ್ತೀನಿ. ನಂದು ಏನಾರೇ ನನಗೂ ಸ್ವಲ್ಪ ಏನಾರು ಜಾಸ್ತಿ ಆಯಿತು, ಫುಲ್ ಸಬ್ಸ್ಕ್ರೈಬರ್ಸ್ ಆದ್ರಿ, ಎಲ್ಲರೂ ಸಪೋರ್ಟ್ ಮಾಡತ್ತೀರಿ ಅಂತಂದ್ರೆ ನೋಡಮ್ಮ, ಸದ್ಯಕ್ಕೆ ಈಗ ಇದ್ರಾಗೆ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಈಗ ನೋಡ್ಬೇಕದೆ ಕೆಳಗೆ ಹೋಗಬೇಕು. ಈಗ ಸದ್ಯಕ್ಕೆ ಇವ್ರು ಇಷ್ಟು ಜಲ್ದಿ ಕೆಳಗೆ ಬರಲ್ಲ ನನ್ನ ಮಕ್ಕಳು. ಈಗ ನೋಡ್ರವ ನಮ್ಮ ಮಮ್ಮಿ ತಲೀತಿಲ್ಲ ತಾನು, ಒಟ್ಟು ಆ ಕಡೆ ಒಂದೇ ಕಡೆ ನಿಂದ್ರಲ್ಲ, ಒಟ್ಟು ಎಲ್ಲ ಕಡೆ ಓಡಾಡ್ತಾನೆ, ಒಂದು ಕಡೆ ನಿಂದ್ರಕ್ಕೆ ಒಲ್ಲ ಅಂತಾನೆ. ತಾವೇನು ಮಾಡತ್ತೀರಿ ಮೇಡಮ್? ಮೇಡಮ್ ಜಿ, ಓ ಮೇಡಮ್ ಜಿ, ಈ ಕಡೆ ಬಾ ಮಮ್ಮಿ, ನಾ ಹೋಗ್ತೀನಿ ಬಾ. ಆಯ್ ಮಮ್ಮಿ ಬಾ, ಈ ಕಡೆ ಬಾ, ನೀವು ಹೋಗಿ. ಸೋನಾ ಏನು ಮಾಡತ್ತೀಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ಡೂಮಾ ಡೂಮಾ ಬಾ ಡುಮ್ಮ, ಬಾ 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 ಬಾ, ಬಾರು ಬಾರು ಬಾರು, ಕಲ್ಲು ನಿಂದ್ರ, ಕಲ್ಲು ತಟ್ಟು ನಿಂದ್ರ. ಬಾ 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 ಬಾ. ಎಲ್ಲಿಗೆ ಹೊಂಟ್ರಿ ಗುಂಡ? ಅಕ್ಕ ಇಲ್ಲಲ್ಲ ನೋಡಂಬ, ಅಕ್ಕನಿಂದ ಹೋಗಂಬ. ಅಕ್ಕ ಎಲ್ಲಿ ಕಾಣಲೆಗಳಲ್ಲ? ಬಂದು ಹಿಂದೆ ಹಿಂದೆ ಬಂದು ಹೆಂಗೆ ಕಟ್ಟಿದ್ದಲ್ಲ ಅಮ್ಮ. ಏನು ಮಾಡತ್ತಿ ಸೋನು? ಏನು ಮಾಡತ್ತಿ? ಸೋನಾ ಏನು ಮಾಡತ್ತಿ? ಶೀ ಬೇಡ, ಶೀ ಏನು ಮಾಡ್ತಾನ? ಸರಿ ಇಲ್ಲಿ ನಾನು ಓಡ್ನಿಮ ಮಣ್ಣು ಹಾಕ್ಲತ್ತಿದ್ದಿ ಕೂತು. ಸೋನಾ ಅದು ಹಾಕ್ಕೊಳ್ಳೋದದ ಅಮ್ಮು. ಏ ಸೋನಾ, ಹಾಕ್ಕೊಳ್ಳೋದದ ಇದು ಸೋನು. ಸೋನಾ ನಂದು ಹಾಕ್ಕೊಳ್ಳೋದಮ್ಮ, ಆಮೇಲೆ ನೀನೇ ಒಗದು ಕೊಡ್ಬೇಕು. ಒಗದು ಕೊಡ್ತಿ ಸೋನು? ಬರ್ತಂತು. ಏ ಗುಂಡ ಇಲ್ಲಿ ಬಾ. ರಿಷಿ ಬಾ. ಹಾಕ್ತಿಂತ ಹೋಗಿ. ರಿಷಿ ನಿಂದ್ರೆ ಹಂಗೆ ಒತ್ತಬಾರ್ದವ. ತಮ್ಮ ಇಲ್ಲ, ತಮ್ಮ. ಸರಿ, ನಾನು ಇದು ಮಾಡ್ತೀನಿ, ಅವನಿಗೆ ಇದು ಮಾಡೋದಿಲ್ಲ. ಸುಮ್ ಕೂತಾಡ ತಗೋ. ಅದು ಓಡ್ನಿದು ಆಗ್ತದ, ಹೊಲ್ಸತ್ತದ. ಸೋನು ಓಡ್ನಿ ಹೊಲ್ಸತ್ತ. ಏನು ಮಾಡತ್ತಿ? ಏನು ಆಟ ಆಡತ್ತಿ? ಏ ಸೋನಾ ಏನು ಆಡತ್ತಿ? ಏನು ಆಡತ್ತಿ? ಏನು ಹಾಸಿ? ಏನು ಮಾಡ್ತಿ ಈಗ? ಇಲ್ಲಿ ಮ್ಯಾಳಿಗೆ ಮೇಲೆ ಜೋಜೋ ಮಾಡ್ತಿ? ಬಿಸಿ ಇಲ್ಲ, ಬಿಸಿ ಇಲ್ಲ ತಳಗ. ಬಿಸಿ ಅನ್ಸತ್ತದಲ್ಲಿ ಇಲ್ಲಿ ತಳಗ ಭಾಳ ಬಿಸಿ ಅದ. ಇಲ್ಲ ಇಲ್ಲ, ಹಂಗೆ ಮಗೋತಿ, ಚುಚ್ಚಲ್ಲ ಸೋನು, ಚುಚ್ಚಲ್ಲಮ್ಮು.
ಈ ಕೂತಳಲ್ ದಳಗ ಸೋನಾ ಏ ಸೋನಾ ಬಾ 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 ಯಾರಿದು ಗುಂಡು ಹಾ ರೀ ಜಲ್ದಿ ಕಲಿತನ್ರಿ ಹಾ ರೀ ಡುಮಾ ಡುಮಾ ಬೇಕಾ ನಿಂಗೆ ಕ್ಯಾಮ್ರಾ ಬೇಕು ಏನು ಡುಮಾ ಐ ಡುಮು ಫೋಟೋ ಹೆಂಗೆ ತೆಗಿಬೇಕು ಕೇಳ್ಬೇಕು ಮಲ್ಲು ಸೊ ಅದಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ ಸಪೋರ್ಟ್ ಮಾಡಿರಿ ಬಾಯ್ ಕಡೆ ಬಾ ದುಂಡ ಒಂದು ಕಡೆ ನಿಂದ್ರಲ್ಲ ದುಂಡ ನೀ ಯಾಕ ಹಾಂ ಬಾ ಇಲ್ಲಿ ಯಾರು ಇಲ್ಲಿ ಬಾ ಇಲ್ಲೇ ಇದೀವಿ ಬಾ ಅಮ್ಮಮ್ಮ ಎಲ್ಲರೂ ಅಕ್ಕ ಎಲ್ಲ ಇಲ್ಲೇರ ಬಾ ಬಾ ರಿಷಿ ಬಾ 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 ಏನೋ ಕೊಡ್ತೀನಿ ಬಾ ನೀನು ಬಾ ತಗೋ ಕ್ಯಾಮ್ರಾ ಬೇಕು ತಗೋ ರಿಷಿ ಬಾರೋ ಇದು ಮೊದಲು ಮಾವಿನಕಾಯಿ ಗಿಡ ಅದಲ್ಲ ಇಲ್ಲಿ ಭಾಳ ಮಾವಿನಕಾಯಿ ಆಗಿದ್ದು ಹೋದ ವರ್ಷ ಇದೇ ಟೈಮಿಗೆ ಬಟ್ ಈ ಸತಿ ಯಾಕೋ ಆಗಿಲ್ಲ ಕಾಣಲಾಗ್ಯಾವ ಈ ಸತಿ ಅಲ್ಲ ಹೂವು ಜಾಸ್ತಿ ಆಗಿಲ್ಲ ಏ ಸೋನಾ ಆ ಏನು ಆಟ ಆಡಿದಲ್ಲಿ ಇಟ್ಟು ತಾನೆ ಏನು ಆಡ್ದಿ ಹ್ಞೂ ಹಾಂ ಅಚ್ಚಿ ಎಲ್ಲಿಟ್ಟಿ ತಳಗೆ ಇಟ್ಟು ಬಂದಿಲ್ಲ ಅಚ್ಚಿ ತಂದಿಲ್ಲ ನೀ ಮ್ಯಾಲ ಅಚ್ಚಿ ತಂದಿದ್ದಿ ಹಾಂ ಅಲ್ಲದ ನಮ್ಮಮ್ಮನ ಕೈಯಾಗ ಗುಂಡ ಹೋಗ ಮನೆ ತಳಗ ನಗ್ಲತ್ತಾರಲ್ಲ ಬಂಗಾರಿ ನಗ್ಲತ್ತಾರಲ್ಲ ಬಂಗಾರಿ ಹಂಗೆ ನಗ್ತಾರ ನೋಡು ಗುಂಡು ಎರಡು ಹಲ್ ಬಂದ ಒಂದು ಮಲ್ಲ ಬಂದ ಐಕಿ ಬಂದ ನೋಡು ಮೇಡಮ್ ಬಂದೋಡು ಮೇಡಮ್ ಎಲ್ಲಿಗೆ ಹೊಂಟ್ರಿ ಓ ಮೇಡಮ್ ಹಾಂ ಏ ಕೆದರ್ಬೇಡಮ್ಮ ಸಾಕು ಸೋನಾ ಏನಾರು ಚುಚ್ಚು ಅಂದ್ರೆ ಏನು ಮಾಡ್ತಿ ಅಮ್ಮ ಕೂದಲು ಏನಾರು ಚುಚ್ಚು ಅಂದ್ರೆ ಏನು ಮಾಡ್ತಿ ಚುಸ್ತಾವ ನೋಡಿ ಹೇಳತ್ತೀನಿ ಸಾಕು ನಡಿ ತಳ ಹೋಗಿ ನಡಿ ಹಾಂ ಹಂಗ ಬರ್ಲಾ ನಡಿ ಭೂತ ಬರ್ತೀವಿ ಹಿಡ್ಕೊಂಡು ಹೋಗ್ತೀವಿ ಕೂಡಿಲೆ ರಿಷಿ ನಾ ಅಮ್ಮಮ್ಮ ಹೋಗ್ತೀವಿ ಕೂಡ್ತೊಬ್ಬೇಕಿನೇ ಹಾಂ ಅಮ್ಮಮ್ಮ ಬೇಡ ಯಾಕ ಹಾಂ ಇಲ್ಲಿ ನಿಮ್ಮ ಅಣ್ಣ ಆಡ್ಬೇಕು ಅಮ್ಮಮ್ಮ ನಿಂಗೆ ನೋಡ್ಕೊತ ಕೊಡ್ಬೇಕೇನು ಶಾಣೆ ಬಾ ಹೋಗಮ್ಮ ಬಾ ನೀವು ನೋಡು ಗ್ರಿಲ್ ಆಡ್ತಾ ನೋಡು ಏನು ಆ ಕಡೆ ಗಾಡಿ ಅದ ಹಾರದ್ರೆ ಏನೋ ಇಲ್ಲಿ ಬೀಳಲ್ಲವ ರಿಷಿ ಬಾಯ್ ಬಾಯ್ ಮಾಡ್ತಾ ನೋಡ್ರಿ ಈಗ ಬಾಯ್ ಮಾಡಿ ರಿಷಿ ಬಾಯ್ ಬಾಯ್ ನೀ ಮಾಡು ಬಾಯ್ ಮಾಡು ಬಾಯ್ ಮಾಡು ಡುಮ್ಮು ಟಾಟಾ ಬಾಯ್ ಅವನವನೇ ನೋಡ್ಲತ್ತಾನ ಕಡೆ ಅದಕ್ಕೆ ಮಾಡಲ್ಲಾಗ್ಯಾನವ ಆ ಕಾರ್ ಬಲ್ಲಿ ಏನು ಬಿತ್ತೇನ ವಿಠಲ 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 ಪಾಂಡರಂಗ ಪಂಡರಿನಾಥ ವಿಠಲ 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 ಮಾತಾಡು ವಿಠಲ 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 ಏನಮ್ಮ ಏನು ಮಾಡಿದಿ ಏನದು ಹಾಂ ಗೋಲ್ ಹಂಗೆ ಮಾಡಿದಿ ಗೋಲ್ ಇಲ್ಲಮ್ಮ ಅದು ಮಣ್ಣಾಡಿದಿ ಹೊಡಿಬಾರ್ದಮ್ಮ ತಮ್ಮನ ಈ ಕಡೆ ಬಾ ನೋಡ್ರಿ ಹೆಂಗೆ ಆಡ್ತಾರ ಅವರು ಏ ಮಣ್ಣು ಅದ ಕೈಗೆಲ್ಲ ತಕ್ಕೊಂಡು ಮುಟ್ಬೇಕು ತಮ್ಮ ಸೋನು ಬಾಯ್ ಏನು ಥ್ಯಾಂಕ್ ಯು ಈ ಕಡೆ ಇಲ್ಲೇನು ಥ್ಯಾಂಕ್ ಯು ಬಾಯ್ ಸಿ ಯು ಯಾರು ಬೇಕಾಗ್ಯಾರ ನಿಂಗೆ ರಿಷಿ ಹಾಂ ಬರ್ತಾ ಇಲ್ಲೇ ಬಂದು ಬಾಕಲ್ ಬಲೆ ಕೂಡ್ಲತ್ತಿದ್ದಲ್ಲಿ ಯಾರು ಬೇಕಾಗ್ಯಾರ ನಿನಗೆ ಹಾಂ ಯಾರು ಬೇಕು ನಿಂಗೆ ನಡಿಯಲ್ಲ ಮಾಮ ಬಲ್ಲಡಿ ಬಾಯ್ ಟಾಟಾ ಹೋಲಿನಾ ರಿಷಿ ಈ ಸತಿ ಜಾಸ್ತಿ ಯಾಕೋ ಇದು ಆಗಿಲ್ಲ ಹೂವು ಆಗಿಲ್ಲ ಜಾಸ್ತಿ ಈಕಿ ಸ್ವಲ್ಪ ಕೈ ಬಿಟ್ಟಾಳ ಅಂದ್ರೆ ಈಗ ವಾಶ್ರೂಮ್ಗೆ ಹೋಗೋದಲ್ಲ ಅದೆಲ್ಲ ಹೋಗ್ತಾಳ ಈ ಆವಾಗಿನ ಅಪ್ಲೈ ಹಿಂಗೆ ಪ್ಯಾಂಟ್ನಾಗ ಇದು ಮಾಡೋದಲ್ಲ ಅದೆಲ್ಲ ಮಾಡಲ್ಲ ಸೊ ಸ್ವಲ್ಪ ದೊಡ್ಡಕ್ಕಾಗಿ ಸ್ವಲ್ಪ ಅಕ್ಕಿ ಊಟ ಮಾಡೋದು ಕಲ್ತು ಅಂದ್ರೆ ನಂಗೆ ಇನ್ನೊಂದಿಷ್ಟು ಸ್ವಲ್ಪ ಆರಾಮ ಅನ್ನಿಸ್ತದ ಊಟ ಮಾಡಬೇಕಾಗಿ ಚಂದಕ್ಕಿಂದಕ್ಕೇ ಮಾಡಬೇಕು ನಾ ಮಾಡ್ಸೋರ್ನು ಈಗ ಸ್ವಲ್ಪ ಹಠ ಮಾಡಿ ಮಾಡಲ್ಲಾಗ್ಯಾಳ ನೋಡಬೇಕು ಆಮೇಲೆ ಸೊ ಇನ್ನೊಂದು 6 ತಿಂಗಳು ಗ್ಯಾಪ್ ತೊಗೊಂಡಿನಿ ಸೊ ದ್ಯಾಟ್ ಇವನಿಗೆ ಸ್ಕೂಲಿಗೆ ಹೊಲತ್ತಳು ಅಂದ್ರೆ ಇಲ್ಲೇ ಎಲ್ಲಾರ ಬಿಟ್ಟು
ಆಮೇಲೆ ನನ್ನ ಮಗನಿಗೆ ಸ್ವಲ್ಪ ಇಲ್ಲೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೋಗಿ ಡ್ಯೂಟಿನಿಂದ ಬಂದಂದ್ರೆ ಆಕೆಗೆ ಉಣ್ಸೋದು ಭೀ ಅಕಸ್ಮಾತ್ ಊಟ ಮಾಡೋದು ಕಲೀಲಿಲ್ಲ ಅಂದ್ರೆ ಭೀ ನಾನೇ ಆಕೆಗೆ ಉಣಿಸಿ ಒಂದಿಟ್ಟು ಹಾಲು ಕುಡಿಸಿ ಮತ್ತು ಅವನಿಗೊಂದಿಷ್ಟು ತಿನ್ನಿಸಿ ಹೋಗ್ಬೋದು ಅಂತ ಲೆಕ್ಕ ಹಾಕೀನಿ. ಇನ್ನೊಂದು 6 ತಿಂಗಳು ಮನೆಗೆ ಇರ್ತೀನಿ. ನೋಡೋಣ ಯಾವಾಗ ಫ್ರೀ ಟೈಮ್ ಸಿಗ್ತದೆ ಅವಾಗ ವ್ಲಾಗ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.